ನಮಸ್ಕಾರ ಸ್ನೇಹಿತರೆ ತುಂಬಾ ನ್ಯೂಸ್ ಅಲ್ಲಿ ನೀವೇನು ಕೇಳಿರ್ತೀರಾ, ಪೇಪರ್ ಅಲ್ಲಿ ಓದಿರ್ತೀರಾ. ಗ್ರೂಪ್ ಸಿ, ಎಫ್ ಡಿ, ಎಸ್ ಡಿ ಎ ಎಲ್ಲಾ ಡಿಪಾರ್ಟ್ಮೆಂಟ್ ಒಟ್ಟು 24,300 ಚಿಲ್ಲರೆ ಹುದ್ದೆಗಳಿವೆ. ಒಂದೇ ಎಕ್ಸಾಮ್ ಮಾಡ್ಬೋಣ ಅಂತ ಎಲ್ಲದಕ್ಕೂ. ಓಕೆ, ಇದೇನಿದು ಆಕ್ಚುಲಿ ಇದೇನು ಹೊಸದಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡಿ ಇವಾಗ ಅದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದ್ಯಾಕೆ ಇದು ಒಂದರಿಷ್ಟು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದ್ರ ಬಗ್ಗೆ ಯಾವುದೇ ಒಂದು ಹೆಜ್ಜೆ ಇಟ್ಟರು ಅದ್ರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಎಲ್ಲ ಡಿಸ್ಕಸ್ ಮಾಡೋಣ. ಹೆಂಗಿರುತ್ತೆ ಸ್ವರೂಪಗಳು, ನಿಮ್ಮ ಗೊಂದಲಗಳಿಗೆ ಒಂದು ಆನ್ಸರ್ ಸಿಗುತ್ತೆ. ಮತ್ತೆ ಇದು ಒಂದ್ ರೀತಿ ಸರ್ಕಾರದ ಆಟ ಅನ್ಬೋದು. ಇವಾಗ ಒಂಥರ ಆ ಈ ದುಡ್ಡಿಲ್ದೇ ಇರೋ ಟೈಮಲ್ಲಿ ಇದೊಂದು ಆಟ ಅಂತ ಕೂಡ ನಾವು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು. ಎಲ್ಲ ಡಿಸ್ಕಸ್ ಮಾಡ್ತೇನೆ. ನಿಮಗೆ ಗೊತ್ತಿದೆ 56,000 ಚಿಲ್ಲರೆ ನೋಡಿ ಏನಿದೆ, 56,432. ಅದರಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಸರ್ ಯಾವ್ಯಾವ ಪೋಸ್ಟ್ ಅಂತ. ಇಲ್ಲಿದೆ ನೋಡಿ, ಪೇಪರ್ ಅಲ್ಲೇ ಬಂದಿರತಕ್ಕಂಥದ್ದು. 56,400 ಚಿಲ್ಲರೆಯಲ್ಲಿ 32,000 ಚಿಲ್ಲರೆ ನಿಮಗೆ ಕಲ್ಯಾಣ ಕರ್ನಾಟಕ. ಓಕೆ, ಇನ್ನು ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀವಿ, ಅಥವಾ RPC ಅಂತ ಏನ್ ಕರಿತೀವಿ, ಅದು ನಿಮಗೆ ಇನ್ನೆಷ್ಟು 42, 52, ಇನ್ನ 24,000 ಪ್ಲಸ್ ಹುದ್ದೆಗಳು. ಅದರಲ್ಲಿ ಈ 24,000 ಚಿಲ್ಲರೆಗಳಲ್ಲಿ ಆಲ್ಮೋಸ್ಟ್ 24,000 ಗ್ರೂಪ್ ಸಿನೇ ಇದೆ. 22 to 23 ಅಪ್ರಾಕ್ಸಿಮೇಟ್ಲಿ ನಿಮಗೆ ಗ್ರೂಪ್ ಸಿ ಹುದ್ದೆಗಳೇ ಬಂದ್ಬಿಡುತ್ತೆ. 23,000 ಚಿಲ್ಲರೆ, 24,000 ಹತ್ರ ಗ್ರೂಪ್ ಸಿ ಹುದ್ದೆಗಳೇ ಬಂದ್ಬಿಡುತ್ತೆ. ಓಕೆ, ಇನ್ನೊಂದು ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಇದೆ ನೋಡಿ. ಸಾರಿಗೆ, ಇದು ನಾನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಅಂದ್ರೆ RPC ಅಂತ ಏನ್ ಕರಿತೀವಿ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಾನ್ ಹೈದರಾಬಾದ್ ಕರ್ನಾಟಕದ ಪೋಸ್ಟ್ಗಳು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟಿದೆ, ಗ್ರೂಪ್ ಸಿ ನೋಡ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳಿದ್ದಾನೆ ಈ ನ್ಯೂಸ್ ಅಲ್ಲಿ, ಓಕೆ, ಒಂದು ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಗ್ರೂಪ್ ಸಿ ಹುದ್ದೆಗಳ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಮ್ಯಾಕ್ಸಿಮೈಸ್ ಮಾಡಿ ಅಂದ್ರೆ ಬೇಕಾದ್ರೆ ಐ ಕ್ಯಾನ್ ಶೋ ಯು ಇನ್ ಬೈ ಮ್ಯಾಕ್ಸಿಮೈಸಿಂಗ್ ಇಟ್. ಓಕೆ, ಇಲ್ಲಿ ನೋಡಿ. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಇದು, ಸೊ ಈ ತರ ಏನಿದೆ, ಒಂದೇ ಎಕ್ಸಾಮ್ ಮಾಡ್ಬೇಕು ಅಂತ. ಸೊ ಹೆಂಗಿರುತ್ತೆ ಇದು ಒಂದೇ ಎಕ್ಸಾಮ್ ಅಂತ. ಇದು ಫಸ್ಟ್ ಟೈಮ್ 3 ವರ್ಷನ 4 ವರ್ಷನ ಐ ಆಮ್ ನಾಟ್ ರಿಮೆಂಬರಿಂಗ್. ಸೊ ಕೇಂದ್ರ ಸರ್ಕಾರ ಕೂಡ ಮಾಡಿತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ಇದು ಹೆಂಗಾಗುತ್ತೆ, ಇಲ್ಲಿ ಏನ್ ಹೇಳಿದೆ ಅಂದ್ರೆ, ವಿದ್ಯಾರ್ಥಿಗಳ, ಇಲ್ಲಿ ನೋಡಿ, ಗ್ರೂಪ್ ಸಿ ಒಂದೇ ಬಾರಿಗೆ ಪರೀಕ್ಷೆ ನಡೆಸಬೇಕು ಉದ್ಯೋಗಾಂಕ್ಷಿಗಳ ಒಕ್ಕೋರಲ ಆಗ್ರಹ. ಇದನ್ನು ಸರ್ಕಾರ ಗಮನಕ್ಕೂ ತರಲಾಗಿದೆ. ಅಗತ್ಯ ಕ್ರಮಕ್ಕೆ CM ಸ್ಪಂದಿಸುವ ಆಶಯವಿದೆ. ಓಕೆ, ಪ್ರಮೋದ್ ಅಂತೆ ಯಾರೋ ಉದ್ಯೋಗಾಂಕ್ಷಿ ಅಂತೆ. ಓಕೆ, ಡಿಸ್ಕಸ್ ಮಾಡೋಣ. ಎಸ್, ಏನ್ ಸರ್ ಪ್ರೋಸ್ ಅಂಡ್ ಕಾನ್ಸ್. ಇದರಲ್ಲಿ ಪಾಸಿಟಿವಿಟಿ ಏನು, ನೆಗೆಟಿವಿಟಿ ಏನು, ಮತ್ತೆ ಸರ್ಕಾರದ ಆಟ ಏನು, ನಮ್ಗಳಿಗೆ ಯಾಕೆ ಸಂಕಟ ಆಗುತ್ತೆ ಅನ್ನೋದಕ್ಕಂತ ಡಿಸ್ಕಸ್ ಮಾಡೋಣ. ಎಲ್ಲ ಅಂತಂದ್ರೆ ಏನರ್ಥ, ಇಲ್ಲಿ ಗ್ರೂಪ್ ಸಿ ಆಗಿರ್ಬೋದು, FDA, SDA. ಓಕೆ, ಒಂದೇ ಎಕ್ಸಾಮ್ ಅಂದ್ರೆ ಒಂದೇ ಸಲ ಎಲ್ಲ ಡಿಪಾರ್ಟ್ಮೆಂಟ್ ಕಾಲ್ ಮಾಡೋದು. ಇಲ್ಲಿ ಎಲ್ಲ ಒಂದೇ ಎಕ್ಸಾಮ್ ಕೊಡೋದು, ಒಂದೇ ಎಕ್ಸಾಮ್ ಬರ್ತಾರೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅವರು ಅದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಬೇಡದೇ ಇರೋರು ಇನ್ನೊಂದು ಡಿಪಾರ್ಟ್ಮೆಂಟ್ ಏನಿರುತ್ತೆ ಆಸ್ ಪರ್ ದ ರ್ಯಾಂಕ್ ಸೆಲೆಕ್ಟ್ ಮಾಡ್ಕೋತಾರೆ. ದಿಸ್ ಇಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಇದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇನ್ನೊಂದೇನು ಗುಡ್ ಡಿಸಿಷನ್, ಫೀ ಒಂದೇ ಎಕ್ಸಾಮ್ ಆಗಿರೋದು ಒಂದೇ ಫೀ ಕಟ್ಬೋದು. ಪ್ರತಿ ಎಕ್ಸಾಮ್ ಅವ್ರು ಕಾಲ್ ಮಾಡೋದು, ನೀವು ಆ ದುಡ್ಡು ಕಟ್ಟೋದು, ಎಷ್ಟು ಎಕ್ಸಾಮ್ಗಳಿಗೆ ವೇಟ್ ಮಾಡೋದು. ಎಸ್, ದಿಸ್ ಇಸ್ ವೆರಿ ಗುಡ್ ಅಲ್ವಾ, ಅಡ್ವಾಂಟೇಜ್ ಇದೆ ಇದರಲ್ಲಿ. ಬಟ್ ಇದ್ರ ವ್ಯಾಲಿಡಿಟಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಲಿಡಿಟಿ ಇನ್ ದ ಸೆನ್ಸ್, ಇದು ಈಗ ಏನ್ ಮಾಡ್ತಾರೆ ಎಕ್ಸಾಮು 1 ಇಯರ್. ಓಕೆ, ನೆಕ್ಸ್ಟ್ 1 ಇಯರ್ಗೆ ಪುನಃ ಎಲ್ಲಾ ಡಿಪಾರ್ಟ್ಮೆಂಟ್ ಕರೀತಾರ, ಅಥವಾ 2 ಇಯರ್ ಕೊಡ್ತಾರ, 2 ಇಯರೇ ಇದನ್ನ ಪ್ರೋಸೆಸ್ ಮಾಡ್ತಾರ. ನಿಮ್ಗೆ ಗೊತ್ತಿದೆ KPSC, KE ಇವರೆಲ್ಲ ಏನ್ ಮಾಡ್ತಾರೆ, ಕರ್ನಾಟಕ ಸರ್ಕಾರದ್ದು 2 ವರ್ಷ ಆದ್ರೂ ನೇಮಕಾತಿ ಮುಗ್ದಿರಲ್ಲ. ಸಣ್ಣ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆದ್ರೇನೆ. ಈ ತರ ದೊಡ್ಡ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಯುತ್ತೆ ಅಂದ್ರೆ, ಇಷ್ಟೊಂದು ಜನನ ಒಟ್ಟಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸೇರಿಸಿ ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ಮಾಡ್ತಾರೆ ಅಂದ್ರೆ, ಇದು 1 ಇಯರ್ ಪ್ರೋಸೆಸ್, 2 ಇಯರ್ ಪ್ರೋಸೆಸ್ ಈ ಕಂಪ್ಲೀಟ್ ಮಾಡಕ್ಕೆ ನೀವು ತಗೊಳ್ಳೋದು ಎಷ್ಟು ಇಯರ್ ವ್ಯಾಲಿಡಿಟಿ ಇರುತ್ತೆ ಅಂತ. ಯಾಕಂತಂದ್ರೆ ಏನೋ ರ್ಯಾಂಕ್ ಪಡ್ಕೊಂಡಿರ್ತೀರಾ, ನೆಕ್ಸ್ಟ್ ಯಾವಾಗ ಕಾಲ್ ಮಾಡ್ತೀರಾ, 3 ವರ್ಷ ಬಿಟ್ಟು ಕಾಲ್ ಮಾಡ್ತೀರಾ, ಅಥವಾ ಪ್ರತಿ ವರ್ಷ. ನೋಡಿ, ಈಗ ಇದನ್ನ IBPS ತರ ಪ್ರತಿ ವರ್ಷ ಕ್ಯಾಲೆಂಡರ್ ಕೊಟ್ಟು ಕಾಲ್ ಮಾಡಿ ಒಂದೇ ವರ್ಷದಲ್ಲಿ ಮುಗಿಸೋದಾದ್ರೆ, SBI IBPS ಕಾಲ್ ಮಾಡ್ತಾರೆ ಬ್ಯಾಂಕಿಗೆ, 1000 ಹುದ್ದೆಗಳು ಇರ್ತದೆ. ಹಂಗೆ ಮಾಡಿದ್ರೆ ದಿಸ್ ಇಸ್ ವೆರಿ ಗುಡ್, ವೆರಿ ಗುಡ್. ಓಕೆ, ವ್ಯಾಲಿಡಿಟಿ. ಬಟ್ ಐ ಡೋಂಟ್ ನೋ, ವ್ಯಾಲಿಡಿಟಿ ಬಗ್ಗೆ ಗೊತ್ತಿಲ್ಲ. ಒಂದು ಇದು ಡಿಸ್ಅಡ್ವಾಂಟೇಜ್ ಏನಕ್ಕೆ ಅಂತ ಹೇಳ್ತೀನಿ, ವ್ಯಾಲಿಡಿಟಿ ಡಿಸ್ಅಡ್ವಾಂಟೇಜ್ ಅಂತ. ಈಗ ತುಂಬಾ ಜನ ಹೊಸದಾಗ ಅಪ್ಲೈ ಮಾಡ್ತಾರೆ, ಈ ಕಾಲ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಓಲ್ಡ್ ಆಸ್ಪಿರೆಂಟು ಇರ್ತಾರೆ. ಹೊಸದಾಗ ಅಪ್ಲೈ ಮಾಡೋ ಯಾಕೆ ಡಿಸ್ಅಡ್ವಾಂಟೇಜು, ಇದು ಒಂದೇ ಸಲ ಎಲ್ಲ ಮಾಡ್ತಾರೆ ಸರ್, ಏನೋ ಟೈಮ್ ಇರಲ್ಲ, ಬರೀತಾರೆ, ಅವ್ರು ಓದ್ಬೇಕು, ಪ್ರಿಪ್ರೇಷನ್ ಆಗಬೇಕು. ಈಗ ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ಆಗಿದೆ, ಅವ್ರು ಅದ್ರಲ್ಲಿ ಸೆಲೆಕ್ಟ್ ಆಗ್ತಾ ಇದ್ರು. ಓಕೆ, ಸೊ ಇದ್ರಲ್ಲಿ ಸೆಲೆಕ್ಟ್ ಆಗಲ್ಲ, ಹಾಗಾದ್ರೆ ಇನ್ನೂ 1 ವರ್ಷ ಆಗ ಅವ್ರದ್ದೇನೋ ಲಾಸ್ಟ್ 1 or 2 ಇಯರ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಏಜ್ ಏನಿರುತ್ತೆ, ಏಜ್ ಅವ್ರದ್ದು ಇನ್ನೊಂದು 2 ವರ್ಷ ಆಯ್ತು, ಅವ್ರು 2 ವರ್ಷ ಕಾಲ್ ಮಾಡಿಲ್ಲ ಅಂದ್ರೆ ಒಂದೇ ಸಲ ಕಾಲ್ ಮಾಡಿ, ಆಗ ಅವ್ರು ವೇಸ್ಟ್. ಬಟ್ ಓಲ್ಡ್ ಆಸ್ಪಿರೆಂಟ್ಸ್ಗೆ ಗುಡ್ ಇದು. ಓಕೆ, ಓಕೆ, ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು. ಸೊ ಆಪರ್ಚುನಿಟಿ ಸಿಗಲ್ಲ ಅಂತ ನಾ ಹೇಳ್ತಾ ಇರೋದು, ಲೆಸ್ ಆಪರ್ಚುನಿಟಿ ಅಂತ.
ಈಗ ಓಲ್ಡ್ ಆಸ್ಪಿರೆಂಟ್ಸ್ ಅಲ್ಲೇ ಏನೋ 1 ಮಾರ್ಕ್ಸ್ ಅಲ್ಲಿ ಹೋಯ್ತಪ್ಪ, ನಿಮ್ಗೆ ಆಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ. ತುಂಬಾ ಜನ 5 ವರ್ಷದಿಂದ ಸೆಲೆಕ್ಟ್ ಬರ್ದಿದ್ದು 1 ಮಾರ್ಕ್ಸ್ ಅಲ್ಲಿ ಹೋಗುತ್ತೆ, 0.25 ಹೋಗುತ್ತೆ, ಈ ತರ ಆಗ್ಲಿಲ್ಲ. ಈಗ ಇನ್ನೂ 1 ವರ್ಷ ಕಾಯ್ಬೇಕಾದ್ರೆ ನಿಮ್ಗೆ ಏಜೇ ಇಲ್ಲ ಅಂದ್ಕೊಳ್ಳಿ. ಈಗ 1 ವರ್ಷದಲ್ಲಿ 5 ನೋಟಿಫಿಕೇಶನ್ ಆಗ್ತಾ ಇದ್ದಿದ್ದು ಈಗ ಏನಾಗುತ್ತೆ 1 ನೋಟಿಫಿಕೇಶನ್. ಈಗ ನಾ ಹೇಳ್ತಾ ಇದ್ದೋ, ಐ ಆಮ್ ಡಿಸ್ಕಸಿಂಗ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಓಕೆ, ಯಾಕಂದ್ರೆ ಇವೆಲ್ಲ ಡಿಸ್ಕಷನ್ ಆಗಿದೆ, ಕೇಂದ್ರ ಸರ್ಕಾರ ಮಾಡಬೇಕು ಅಂದ್ಕೊಂಡಿದ್ರು, ಅದನ್ನ ಡಿಸ್ಕಸ್ ಮಾಡೋಣ. ಸೊ ಈಗೇನಾಗುತ್ತೆ, ಲೆಸ್ ಆಪರ್ಚುನಿಟಿ ಆಯ್ತು ನಿಮಗೆ. ಈಗ ನೀವು ಇನ್ನೊಂದು ಬರಿಬಹುದಾಗಿತ್ತು ಆಪರ್ಚುನಿಟಿ, ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲ, ಮುಗೀತು ನಿಮ್ದು ಈ ವರ್ಷ ಲಾಸ್ಟ್, ಇನ್ನು 1 ವರ್ಷ ಆಗುತ್ತೆ 2 ವರ್ಷ ಆಗುತ್ತೆ ಗೊತ್ತಿಲ್ಲ, ಆಗೇನ್ ಮಾಡ್ತೀರಾ? ಇದೇ ಒಂದು 5 ಆಗಿದ್ರೆ ಇವನ್ ಓಲ್ಡ್ ಆಸ್ಪಿರೆಂಟ್ಸ್ ಕೂಡ ಅದು ಅಡ್ವಾಂಟೇಜ್ ಆಗ್ತಾ ಇತ್ತು. ಸೆಪರೇಟ್ ಆಗಿದೆ, ಯಾಕಂದ್ರೆ 1 ಮಾರ್ಕ್ಸ್ ಅಲ್ಲಿ ಹೋಯ್ತು, 2 ಮಾರ್ಕ್ಸ್ ನೆಕ್ಸ್ಟ್ ಅಲ್ಲಿ ಮಾಡ್ಕೋಬಹುದಾಗಿತ್ತು ಅವರು. ಈಗ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಈಗ 1 ವರ್ಷದಲ್ಲಿ 4-5 ಆಗ್ತಾ ಇದ್ದಿದ್ದು ಈಗ ಒಟ್ಟಿಗೆ ಒಂದ್ಸಲ ಮಾಡಿದ್ರೆ ಸೊ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಒಂದ್ ಸೆಕೆಂಡ್, ಇವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಇವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಒಂದ್ ಕಡೆ ಅಡ್ವಾಂಟೇಜ್ ಇದೆ, ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಇದೆ. ಆಗ್ರಿ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ಒಂದು ತುಂಬಾ ಪ್ರಿಪೇರ್ ಆಗಿರ್ತೀರಾ, ಎಸ್ ದಿಸ್ ಇಸ್ ಬೆಸ್ಟ್, ನನಗೆ ಆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಎಸ್ ದಿಸ್ ಇಸ್ ದ ಒನ್. ಇನ್ನು ಆಪರ್ಚುನಿಟಿ ಲೆಸ್ ಆಯ್ತು ಅಲ್ವಾ, ಒಂದೇ ಸಲ ಆಗ್ಬಿಟ್ರು ಆಪರ್ಚುನಿಟೀಸ್. ಈಗ 5 ನೋಟಿಫಿಕೇಶನ್ ಇಲ್ಲ ಆಗಿದ್ರೆ ಇನ್ನೊಂದು ಟ್ರೈ ಮಾಡ್ತಾರೆ, ಇನ್ನು ಚೆನ್ನಾಗಿ ಓದ್ತಾರೆ, ಏನ್ ಮಿಸ್ಟೇಕ್ ಗೊತ್ತಾಗ್ತಾ ಇತ್ತು. ಸೊ ಈಗ ಇನ್ನೊಂದು ಕಾಯ್ಬೇಕು. ಈಗ ನಿಮ್ಗೆ ಅಷ್ಟು ವರ್ಷ 1 ವರ್ಷ 2 ವರ್ಷ ಅಂದ್ರೆ ವ್ಯಾಲಿಡಿಟಿ ಇಟ್ಬಿಟ್ರೆ ಅವರು, ಆಗ್ಲಿಲ್ಲ ಅಂದ್ರೆ ಆಗೇನ್ ಮಾಡೋದು? ಸೊ ಅದೊಂದು. ಮತ್ತೆ ಇಲ್ಲಿ ಇನ್ನೊಂದಿದೆ, FDA SDA ನೋಡಿ. ಈಗ ಸರ್ಕಾರ ಏನ್ ಹೇಳ್ತಾ ಇದೆಯಲ್ಲ, ಇದು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರು. ಸುಮ್ಮನೆ ನಾಟಕ ಇದು. ಏನ್ ನಾಟಕ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬೇರೆ ಸ್ಲೈಡ್ ತಗೋಣ. ಫಾರ್ ಎಕ್ಸಾಂಪಲ್ ನೀವು ಗ್ರೂಪ್ ಸಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಮಾಡ್ತಾ ಇದ್ರು, ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ. ಓಕೆ, ಒಟ್ಟಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಕರಿತಾ ಇದ್ರು. ಈಗ ಲಾಸ್ಟ್ ಅದು 2020-21 ಆಗಿರೋದು ಗ್ರೂಪ್ ಸಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ. ಇದಕ್ಕೆ ಬೇರೆ ಕ್ವಾಲಿಫಿಕೇಶನ್, ಇದಕ್ಕೆ ಬೇರೆ ಕ್ವಾಲಿಫಿಕೇಶನ್ ಇರ್ತಿತ್ತು. ಈಗ ಅದು ಬಿಟ್ಟಾಕಿ FDA SDA ತಗೊಳ್ಳಿ. FDA ಮತ್ತೆ SDA ಇಲ್ಲಿ 2020ರಲ್ಲಿ ನೋಟಿಫಿಕೇಶನ್ ಆಗಿದ್ದು. ಲಾಸ್ಟ್ ಅದು 21ರಲ್ಲಿ ಎಕ್ಸಾಮ್ ಆಗಿತ್ತು, ಕೋವಿಡ್ ಅದೆಲ್ಲ ಇತ್ತು ಅಂತ ಹೇಳಿ. 1000 ಹತ್ತತ್ರ 1000 ಪ್ಲಸ್ 1100 ಈ ತರ ನೋಟಿಫಿಕೇಶನ್ ಆಗ್ತಾ ಇತ್ತದು. ಇಲ್ಲೂ ಕೂಡ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿತ್ತ? ಇಲ್ಲ ಸರ್, ಇಲ್ಲೂ ಕೂಡ 3-4 ಡಿಪಾರ್ಟ್ಮೆಂಟ್, 5-10 ಡಿಪಾರ್ಟ್ಮೆಂಟ್ ಗಳು ಇರ್ತಿದ್ವು. ಇಲ್ಲೂ ಕೂಡ ರ್ಯಾಂಕ್ ಕೊಡ್ತಾ ಇದ್ರು. ಅಂದ್ರೆ ಇದು ಆಲ್ರೆಡಿ ದೇ ಹ್ಯಾವ್ ಡನ್ ಇಟ್. ಓಕೆ, ದೇ ಹ್ಯಾವ್ ಡನ್ ಇಟ್. ಬಟ್ ಈ ಹೊಸ ನಾಟಕ ಯಾಕೆ? ಗ್ರೂಪ್ ಸಿ FDA SDA ಒಂದೇ ಮಾಡಬೇಕು ಅಂದ್ರೆ ಒಂದು ಡಿಫ್ರೆನ್ಸ್ ಏನು ಅಂದ್ರೆ, ಇದರ ವ್ಯಾಲಿಡಿಟಿ ಒಂದೇ ಸಲ ಇಷ್ಟು ಪೋಸ್ಟ್ಗೂ ಮಾಡಿ ವ್ಯಾಲಿಡಿಟಿ ಏನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. 1 ಇಯರ್ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಅಷ್ಟೇ. ಇದೆಲ್ಲ ಮಾಡಿದೆ ಸರ್ಕಾರ ಆಲ್ರೆಡಿ, ಅಂದ್ರೆ ಸಣ್ಣ ಲೆವೆಲ್ ಅಲ್ಲಿ ಮಾಡಿದೆ. ಇನ್ ದ ಸೆನ್ಸ್ ಈಗ 1 ವರ್ಷಕ್ಕೆ ಮಾತ್ರ ಇದಾದ್ಮೇಲೆ ಗ್ರೂಪ್ ಸಿ ಅಂತ ಸಪರೇಟ್ ಕರೀತಾ ಇದ್ರು. ಸೊ ಆತರ ಇತ್ತು. ಈಗ ಹಂಗಲ್ಲ, ಗ್ರೂಪ್ ಸಿ ಎಲ್ಲ ಒಂದೇ ಸಲ ಮಾಡ್ಬಿಡ್ಬೇಕು. ಆದ್ರೆ ವ್ಯಾಲಿಡಿಟಿ ಗೊತ್ತಿಲ್ಲ ಎಷ್ಟು ವರ್ಷಕ್ಕೆ ತನಕ ಅಂತ. ಸೊ ಅದು ಒಂದು ಇಂಪಾರ್ಟೆಂಟ್, ಅದು ಮೇನ್ ಡಿಫರೆನ್ಸ್ ಅಷ್ಟೇ. ಅದನ್ನು ಕೂಡ ಅವ್ರು ಮಾಡಬಹುದು. ಅಂದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, FDA ಡಿಗ್ರಿ ಕರೀತಾ ಇದ್ರು ಅವರು, SDಗೆ PUC ಅಂಡ್ ಈಕ್ವಲೆಂಟ್ ಅಂತ ಕರೀತಾ ಇದ್ರು. ಸೊ ಇಲ್ಲಿ ಯಾವ ರೀತಿ ಮಾಡ್ತಾರೆ? SDಗೆ ಡಿಗ್ರಿನೇ ಇಡ್ತಾರ ಅಥವಾ PUC ಮಾಡ್ತಾರ ಅದು ಗೊತ್ತಿಲ್ಲ. ಓಕೆ, ಏನೋ ಸುಮ್ಮನೆ ನ್ಯೂಸ್ ಅಲ್ಲಿ ಅಪ್ಸಿದ ಸರ್ಕಾರದವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಿಮಗೆ ಒಂಥರ ಖುಷಿ ಕೊಡಕ್ಕೋಸ್ಕರ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಸೊ ಒಂದು ದಿಸ್ ಇಸ್ ದ ಮೇನ್ ಥಿಂಗ್ ಸರ್. ಇಲ್ಲಿ ಏನಪ್ಪ, ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ, ಎರಡೂ ಇದೆ ಇದರಲ್ಲಿ. ಬಟ್ ನಾನು ಈ ಸರ್ಕಾರ ನೋಡಿ, ನಾನು ಹೇಳಿದೆ ಕೇಂದ್ರ ಸರ್ಕಾರ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿತ್ತು. ಕೇಂದ್ರ ಸರ್ಕಾರ ರಾಜ್ಯಗಳಿಗೂ ಕೂಡ ಕಾಂಪಿಟೇಟಿವ್ಗೆ IBPS ಆಗೋರ್ಗೆ, SSC ಆಗೋರ್ಗೆ ಈ ತರ ಒಂದೇ ಎಕ್ಸಾಮ್ ರೀತಿ ಇಟ್ಟು ಅದನ್ನ ಮಾಡಬೇಕು. ಅದನ್ನ ಸೆಲೆಕ್ಟ್ ಆಗಿಲ್ದೇ ಇರೋರ್ಗೆ ಲಿಸ್ಟ್ನ ಪ್ರೈವೇಟ್ ಕಂಪನಿಗಳು ಕೊಡಬೇಕು. ಅಲ್ಲೂ ಕೂಡ ಆ ರ್ಯಾಂಕ್ ಬೇಸಿಸ್ ಮೇಲೆ ಅವರು ಅದನ್ನ ಮಾಡ್ಕೋಬಹುದು. ಅವರು ಎಕ್ಸಾಮ್ ಕಂಡಕ್ಟ್ ಮಾಡೋ ನೆಸಿಟಿ ಇಲ್ಲ ಅಂತ. ಬಟ್ ಅದೇ ಹೇಳಿದ್ನಲ್ಲ, ಇವಾಗ ಇದೆಲ್ಲ ಹೇಳಿದ್ನಲ್ಲ, ಇವೆಲ್ಲ ತುಂಬಾ ಪ್ರಾಬ್ಲಮ್ಗಳಾದವು. ಸೊ ಹಂಗಾಗಿ ಅದು ಅದ್ರ ಬಗ್ಗೆ ಮಾತೆತ್ತಲ್ಲ, ಚಕಾರ ಎತ್ತಲ್ಲ, ಮುಗ್ದೋಗಿದೆ. ಈಗ ಕರ್ನಾಟಕ ಸರ್ಕಾರ ಇದನ್ನ ತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನು? ಫೀ ಒಂದೇ ಸಲ ಕಟ್ಟೋದು, ಮತ್ತೆ ವ್ಯಾಲಿಡಿಟಿ ಒಂದಲ್ಲ ಒಂದ್ ಕಡೆ ಆಗ್ಬೋದು ಅಂತ. ಒಳ್ಳೆ ರ್ಯಾಂಕ್ ಓದಿದ್ರೆ ಅವ್ರಿಗೆ, ಓಲ್ಡ್ ಆಸ್ಪಿರೆಂಟ್ಸ್ ಗಳಿಗೆ ಮತ್ತೆ ಆಪರ್ಚುನಿಟಿ ಲೆಸ್ ಆಗುತ್ತೆ. ಮತ್ತೆ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಿಲ್ಲ. ಓಕೆ, ಇವೆಲ್ಲ ಏನಿದೆ ಅವರು ಒಂದು ಕ್ಲಿಯರ್ ಆಗಿ ಕಟ್ ಮಾಡಿ ಮಾಡಿದ್ರು ಅಂತ ಇಟ್ಕೊಳ್ಳಿ. ಓಕೆ, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಏನ್ ಹೇಳಿದೀನಿ, ಸರ್ಕಾರದ ಆಟ ಸ್ಪರ್ಧಾಂಕ್ಷಿಗಳಿಗೆ ಪ್ರಾಣ ಸಂಕಟ. ಯಾಕೆ ಅಂತಂದ್ರೆ, ಈಗ ಇದನ್ನ ಮಾಡ್ತೀನಿ ಅಂತ ಅವ್ರು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಈಗ ಆಲ್ರೆಡಿ ನೋಟಿಫಿಕೇಶನ್ ಮಾಡ್ಬೇಕು, ಅವರು ಡಿಲೇ ಆಗಿದೆ. ಈಗ ಇದನ್ನ ಮಾಡದೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ, ಈಗ ಅದನ್ನ ಅವರು ಗೆಜೆಟೆಡ್ಗೆ ಹಾಕ್ಬೇಕು. ಗೆಜೆಟೆಡ್, ಓಕೆ, ಅದಕ್ಕೊಂದಷ್ಟು ರೂಲ್ಸ್ ಗಳನ್ನ ಹಾಕ್ಬೇಕು. ಹೆಂಗಿರುತ್ತೆ, ಏನಿದು ಪ್ರೋಸೆಸ್ ಅಂತ. ಈಗ ಏನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದ್ರ ವ್ಯಾಲಿಡಿಟಿ ಏನು, ಕ್ವಾಲಿಫಿಕೇಶನ್ ಏನು, ಓಕೆ, ಎಷ್ಟು ವರ್ಷ ತನಕ ಇರುತ್ತೆ, ಎಷ್ಟು ವರ್ಷಕ್ಕೆ ಮುಗಿಸ್ಬೇಕು, ಇದಕ್ಕೊಂದು ಕ್ಯಾಲೆಂಡರ್ ಮಾಡ್ಬೇಕು ಅವರು. ಓಕೆ, ಕ್ಯಾಲೆಂಡರ್ IBPS ತರ 1 ವರ್ಷದಲ್ಲಿ ಇಷ್ಟು ಈ ಒಂದು ಎಕ್ಸಾಮ್ ನಡೀತೆ, ಈಗ ಕಾಲ್ ಮಾಡ್ತೀವಿ, ನೆಕ್ಸ್ಟ್ ವರ್ಷ ಹಿಂಗ್ ಮಾಡ್ತೀವಿ, ಈ ಪ್ರೋಸೆಸ್ ಮುಗಿಯುತ್ತೆ ಅಂತ ಮಾಡ್ಬೇಕು ಅವರು. ಹಂಗ್ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ.
ಇಲ್ಲ ಇವರು ಪಂಚವಾರ್ಷಿಕ ಯೋಜನೆ ಇಟ್ಕೊಂಡ್ರೆ ಇಸ್ ಅಟ್ಟರ್ ವೇಸ್ಟ್ ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಕಾಲ್ ಮಾಡಿ ಈಗ ಇದಕ್ಕೆಲ್ಲ ಅಪ್ಲಿಕೇಶನ್ ನಿಮ್ಗೆ ಈಸಿ ಆಗುತ್ತೆ, ಫೀ ಓಕೆ ಒಂದೇ ಸಲ ಬರ್ತೀರಾ, ಒಂದೆಲ್ಲ ಒಂದಾಗುತ್ತೆ, ಫೈನ್ ಸರ್. ಇದನ್ನ 1 ಇಯರ್ ಇಲ್ಲದೆ ಇದು ಯಾವುದೇ ಆದ ಅವರು ರೂಲ್ಸ್ ರೆಗ್ಯುಲೇಷನ್ ಮಾಡ್ದೇನೆ ಇದು ಕಂಪ್ಲೀಟ್ ಆಗೋ ತನಕ ಇನ್ನೊಂದು ಕಾಲ್ ಮಾಡಲ್ಲ ಅಂತಂದ್ರೆ ಅವರು, ಯಾಕಂದ್ರೆ ಅಷ್ಟೊಂದು ಜಾಬ್ಗೆ ಕಾಲ್ ಮಾಡಿರ್ತಾರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರತಿ ವರ್ಷ ಮಾಡ್ಲಿಲ್ಲ ಅಂದ್ರೆ ಇನ್ನು 2 ವರ್ಷ 3 ವರ್ಷ ಪಂಚವಾರ್ಷಿಕ ಯೋಜನೆ ಇಟ್ಕೊಂಡ್ರೆ ಅವಾಗ ಆಗಲ್ಲ, ಅಟ್ಟರ್ ವೇಸ್ಟ್ ಆಗುತ್ತೆ. ಅಂಡ್ ಈ ಎಲ್ಲ ಸಮಾರಂಭಗಳಿದೆಯಲ್ಲ, ಈ ರೂಲ್ಸ್ ಮಾಡಿ ರೆಗ್ಯುಲೇಷನ್ ಮಾಡಿ ಅದು ಇನ್ನೂ ನಿಮ್ಗೆ ನೋಟಿಫಿಕೇಶನ್ ಆಗಿ ಡಿಲೇ ಆಗುತ್ತೆ. ಈ ಒಂದು ಆಟ ಸರ್ಕಾರದ್ದು ಬೇಡ ಅಂತ ಅಷ್ಟೇ ರಿಕ್ವೆಸ್ಟೆಡ್. ಈ ಒಂದು ಆಟ ಏನಿದೆ ಈಗ ನೋಟಿಫಿಕೇಶನ್ ಹೊಡಿಸ್ಬೇಕು. ಫಸ್ಟ್ ನಮ್ಮ ರಿಕ್ವೆಸ್ಟ್ ಏನೋ ನೋಟಿಫಿಕೇಶನ್ ಈಗ ಓಡಿಸ್ಬೇಕು, ನೀವು ಏನಾರು ಮಾಡ್ಕೊಳ್ಳಿ. ಓಕೆ, ನೋಟಿಫಿಕೇಶನ್ 5 ವರ್ಷ ಕೊಟ್ಟಿದ್ದಾರೆ 2027 ತನಕ, 2027 ಮೇಲೆ ಏನಾರು ಮಾಡ್ಕೊಳ್ಳಿ. ಈಗ ನಮ್ಗೆ ನೋಟಿಫಿಕೇಶನ್ ಓಡಿಸಿ, ಆಮೇಲೆ ಬೇಕಾದ್ರೆ ಇದಕ್ಕೆ ರೂಲ್ಸ್ ಮಾಡಿ, ರೆಗ್ಯುಲೇಷನ್ಸ್ ಮಾಡಿ, ಓಕೆ, ಅದನ್ನ ಆಗುವಗಳು ಮಾಡಿ, ಏನಾರು ಮಾಡಿ. ಆಫ್ಟರ್ 2027 ಮಾಡಿ ಏನೇ ಆದ್ರು. ಈಗ ನಮಗೆ 2027 ತನಕ ನಮ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದೀರಾ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ನೀವು ಅಧಿಸೂಚನೆಗಳು ನೋಟಿಫಿಕೇಶನ್ಸ್ಗಳು ಹಾಕಬೇಕು. ದಟ್ ಈಸ್ ಅವರ್ ರಿಕ್ವೆಸ್ಟ್. ಓಕೆ, ರಿಕ್ವೆಸ್ಟ್ ಟು ದ ಗೌರ್ಮೆಂಟ್. ಫೈನ್. ಸೊ ಇದ್ರದ್ದು ಏನೋ ಪ್ರೋಸೆಸ್ ಅಂತ ಅರ್ಥ ಆಯ್ತಲ್ಲ. ಸೊ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದಕ್ಕೆ ನಿಮ್ಮ ಸಹಮತ ಏನೋ ಡಿಸ್ಕಸ್ ಮಾಡಿ, ಇದ್ರ ಬಗ್ಗೆ ಮಾತಾಡಿ, ಇದನ್ನ ಹೆಂಗ್ ಮಾಡ್ತಾರೆ ಅಂತ. ಬಟ್ ಇದನ್ನ ಈಗ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ಗೆ ದಯವಿಟ್ಟು ಯಾರೂ ಇದನ್ನ ಅಗ್ರಿ ಮಾಡಬೇಡಿ. ಯಾಕಂದ್ರೆ ಇದು ಸಮಾರಂಭಗಳಾಯ್ತವೆ. ಸಮಾರಂಭಗಳಂದ್ರೆ ಒಳ ಮೀಸಲಾತಿ ಸಮಾರಂಭಗಳಾಯ್ತಲ್ಲ ಇಷ್ಟು ವರ್ಷ, ಒಂದೂವರೆ ವರ್ಷದಿಂದ ಸುಪ್ರೀಂ ಕೋರ್ಟ್ ಆಯ್ತು, ಹಾಗೆ 50% ಬಂತು. ಸೊ ಹಂಗೆ ಇದ್ರ ಸಮಾರಂಭಗಳು ನಡೀತದೆ ತಿಂಗಳಾನ್ಗಟ್ಲೆ. ಸೊ ಅದು ಬೇಕಾಗಿಲ್ಲ. ಸೊ ಆಮೇಲೆ ಮಾಡ್ಕೊಳ್ಳಿ, ಮಾಡಿ ಅದನ್ನೆಲ್ಲ ಪ್ಯಾರಲಲ್ಲಿ ಬ್ಯಾಕ್ ಗ್ರೌಂಡ್ ಮಾಡಿ ಅದಕ್ಕೆ ಏನು ಗೆಜೆಟೆಡ್ ಮಾಡ್ಬೇಕು, ಏನು ರೂಲ್ಸ್ ಮಾಡಬೇಕು ಡಿಸ್ಕಸ್ ಮಾಡಿ, ಗೆಜೆಟೆಡ್ ಮಾಡಿ. ಓಕೆ, ನೀವು ಪಬ್ಲಿಕ್ ಇಂದ ಅದ್ರದ್ದು ಇದನ್ನ ತಗೊಳ್ಳಿ, ಎಲ್ಲ ಮಾಡಿ. ಬಟ್ ಆಫ್ಟರ್ 2027 ಮಾಡಿ. ಈಗ ಅಲ್ಲಿ ತನಕ ಬೇರೆ ನೋಟಿಫಿಕೇಶನ್ಗಳನ್ನ ಹೊರಡಿಸಿ. ಓಕೆ, ಇದನ್ನೇ ಸಮಾರಂಭ ಎಲ್ಲ ಖುಷಿ ಆಗೋದ್ರು ಅಂದ್ಬಿಟ್ಟು ಇನ್ನೂ ಡಿಲೇ ಮಾಡಬೇಡಿ ಇದನ್ನ ಇಟ್ಕೊಂಡು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಅಂತಾನೆ ತಳ್ಬೋದು. ಇದು ನಮ್ಮ ರಿಕ್ವೆಸ್ಟ್. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಇನ್ಫಾರ್ಮೇಶನ್ ಅಪ್ಕಮಿಂಗ್ ತಗೊಂಡ್ಬರ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.